ಹಲೋ, ಹಾಯ್ ವಸು, ಹೇಗಿದ್ಯಾ? ಡೋಂಟ್ ವರಿ, ಅಮ್ಮು ನಿಮ್ಮನ್ನೆಲ್ಲ ಮೀಟ್ ಮಾಡ್ತಾಳೆ. ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿಗೆ ಬರ್ತಾಳೆ. ಇಸ್ ಇಟ್ ಆದಿ? ನಾನೇ ಅಮ್ಮನ ಕಳಿಸ್ತೀನಿ, ಓಕೆನಾ? ಡೋಂಟ್ ವರಿ. ಥ್ಯಾಂಕ್ ಯು ಆದಿ. ನೋ ಪ್ರಾಬ್ಲಮ್. ಹೇ ಆದಿ, ನೀನು ಒಳ್ಳೆ ತಮಾಷೆ ಮಾಡ್ತಿದ್ಯಲ್ಲ, ಅವಳು ಅದನ್ನೇ ಸೀರಿಯಸ್ ಅಂದ್ಕೊಂಡು ಎಲ್ರಿಗೂ ಹೇಳ್ಬಿಡ್ತಾಳೆ. ಹಲೋ ಮೇಡಮ್, ನಾನು ಸೀರಿಯಸ್ ಆಗೇ ಹೇಳಿದ್ದು. ಹೋಗು, ಅವ್ರನ್ನೆಲ್ಲ ಮೀಟ್ ಮಾಡು. ಆ ಹಳ್ಳಿಲಿ ಇದ್ದು ನಿನ್ನೆ ಮರ್ತೋಗಿದ್ಯಾ? ಗೋ ಗೆಟ್ ಸಮ್ ಫ್ರೆಶ್ ಏರ್. ನಾನು ಹೇಳ್ತಿರೋದು ಸರಿ ಇದೆ ಅಲ್ವಾ ಬಾಬಾ? ಕರೆಕ್ಟು. ಅಮೃತ ಅವರೇ, ಆದಿ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಹೋಗಿ ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಬನ್ನಿ. ಅಪ್ಪ, ನಾನು ಈ ಪ್ರಶ್ನೆನ ನಿಮ್ಮ ಹತ್ರ ಕೇಳಬಾರ್ದು ಅಂತಲೇ ಇದ್ದೆ ಅಪ್ಪ. ನೀವು ಸಹ ಮಗಳಿಗೆ ಇದು ಕೊರತೆ ಆಗಬಾರ್ದು ಅಂತಲೇ ಬಯಸ್ತಾ ಇದ್ರಿ. ಆದರೆ ನಮ್ಮಿಬ್ರು ಬೈಕೇನು ಮುರಿದು ಬಿದ್ದ ಮೇಲೆ ನಾನೊಬ್ಬಳೇ ಈ ಭಾರನ ಹೊರದಕ್ಕಾಗಲಿಲ್ಲ ಅಪ್ಪ. ಹೇಳಿ ಅಪ್ಪ, ನಾನು ಯಾರು? ನಮ್ಮಮ್ಮ ಯಾರು? ಲಕ್ಷ್ಮಿಗೆ ಬುದ್ಧಿ ಬಂದಾಗ ಹೇಳ್ಬಿಡ್ಬೇಕಾಗಿತ್ತು, ನೀ ನನ್ನ ಮಗಳಲ್ಲ, ನಾನಿನ್ ತಾಯಿಯಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಡು ತಾಯಿ ಅಂತ. ಅವತ್ತು ಮದುವೆ ಮನೇಲಿ ನೀನು ಅಮ್ಮ ಅಮ್ಮ ಅಂತ ಹೇಳಿದಾಗೆಲ್ಲ ಸಂಕಟ ಆಗುತ್ತಪ್ಪ. ಲಕ್ಷ್ಮಿ, ಅಪ್ಪ, ಈ ವಿಷಯ ನನಗೆ ಗೊತ್ತಾಗದೆ ಹೋಗಿದ್ರೆ ನಿಮಗೆ ನೀವೇ ಮೋಸ ಮಾಡ್ಕೊಂಡ ಹಾಗೆ. ಗೊತ್ತಾದ್ಮೇಲೆ ನಾನು ನಿಮ್ಮ ಹತ್ರ ಕೇಳದೆ ಹೋದ್ರೆ ನಾನೇ ಮೋಸ ಮಾಡ್ಕೊಂಡಾಗಪ್ಪ. ನಾನು ಯಾರ ಮಗಳಪ್ಪ? ನಾನು ನಿಮ್ಮ ಮಗಳಲ್ವಾ ಅಪ್ಪ? ಲಕ್ಕಿ ಜಾತಕ ಇಲ್ಲ ಅಂತ ನಿಮಗೂ ಗೊತ್ತಿದೆ. ಈಗ ಇರೋದನ್ನ ಎಲ್ಲಿಂದ ತಗೊಂಬರೋದು? ಅವತ್ತು ಜಾತಕ ಇಲ್ಲ ಅಂತ ನೀವು ಹೇಳಿದಾಗ ನಿಜವಾಗ್ಲೂ ಕಳೆದು ಹೋಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಈಗ ನಾನು ಯಾರು ಅಂತ ನನಗೆ ಗೊತ್ತಾಗದೆ ಕಳೆದೋಗಿದ್ದೀನಪ್ಪ. ಕನ್ನಡಿ ಮುಂದೆಲ್ಲ ನಿಂತಾಗ ನಾನು ಯಾರು ಅನ್ನೋ ಪ್ರಶ್ನೆ ನನಗೆ ಕಾಡತ್ತಪ್ಪ. ಅದು ಸುಳ್ಳಿನ ಬದುಕಲ್ವಾಪ. ಅದಕ್ಕೆ ಅಮ್ಮನ್ ನನ್ಕಂಡ್ರೆ ಮಗಳೇ, ಬದುಕಲ್ಲಿ ಸೋತಿರೋ ಈ ನಿನ್ನಪ್ಪ ಹೆಮ್ಮೆಯಿಂದ ಹೇಳೋದು ಒಂದೇ ವಿಷಯ, ಲಕ್ಷ್ಮಿ ನನ್ನ ಮಗಳು, ನೀನು ನನ್ನ ಮಗಳು. ಈ ಪುರೋಹಿತ ದೇವರಲ್ಲಿ ನಂಬಿಕೆ ಕಳ್ಕೊಳ್ಳೋ ಗಳಿಗೆಯಲ್ಲಿ ತನ್ನ ಜೀವನದಲ್ಲಿ ದೇವತೆ ಆಗಿ ಬಂದವಳು ನೀನು. ನನ್ನ ಮಗಳಲ್ಲ ಅಂತಂದ್ರೆ ನಾನು ಪ್ರಾಣ ಬಿಟ್ಟಾಕಿ. ಅಪ್ಪ, ಬಿಡು, ನಿಮ್ಮಮ್ಮ ಮಾತಾಡಿದ್ದನ್ನ ಏನು ಕೇಳಿಸ್ಕೊಂಡ್ಯೋ ನನಗೆ ಗೊತ್ತಿಲ್ಲ. ನೀನು ನನ್ನ ಮಗಳು, ಕೇಶವ್ ಪುರೋಹಿತನ ಮಗಳು, ಲಕ್ಷ್ಮಿ ಕೇಶವ್ ಪುರೋಹಿತ್. ಇರು, ಪುಟ್ಟ ಮಗುವಾಗಿದ್ದಾಗಿಂದನೂ ಪ್ರತಿ ಕ್ಷಣ ನನ್ನ ಎದೆ ಮೇಲೆ ಇಟ್ಕೊಂಡು ಮೆರೆಸಿದ್ದೀನಿ ಪುಟ್ಟ. ಹಾಗಂತ ಕಷ್ಟನೇ ಬರ್ದಿರೋ ಹಾಗೆ ನಿನ್ನ ಬೆಳೆಸಿದ್ದೀನಿ ಅಂತಂದ್ರೆ ತಪ್ಪಾಗತ್ತೆ. ಆದರೆ ಪ್ರತಿ ಕ್ಷಣನೂ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದೀನಿ. ಮುಂದೊಂದು ದಿನ ನೀನು ಈ ಪ್ರಶ್ನೆ ಕೇಳ್ಬೋದು ಇಲ್ವೋ ಅನ್ನೋ ಪ್ರಶ್ನೆ ನನ್ನ ಮನಸ್ಸಿಗೆ. ಅಪ್ಪ ಅಮ್ಮನ ಇಬ್ರು ಪ್ರೀತಿನೂ ನಾನು ಒಬ್ಬನೇ ಕೊಡಬೇಕು ಅನ್ನೋಷ್ಟು
ಪ್ರೀತಿಸಿದೀನಿ ಕಣೋ, ಪ್ರೀತಿಸಿದೀನಿ. ಅಪ್ಪ ಅಂದ್ರೆ ಆಕಾಶ ಅಂತಾರೆ. ನಾನು ಆಕಾಶ ಅಲ್ಲ, ಭೂಮಿ. ನನ್ನ ಎದೆ ಮೇಲೆ ಬೆಳೆದಿರೋ ಸಸಿಗಳು ಹಸ್ರಾಗ್ತಾವೋ ಮರ ಆಗ್ತಾವೋ ಅಂತ ಯೋಚಿಸ್ತಾ ನಿಮ್ಮ ಸುಖವಾದ ಭವಿಷ್ಯ ಅನ್ನೋ ಮಳೆಗಾಗಿ ಕಾಯ್ತಾ ಕೂತಿರೋ, ಬಿರುಕು ಬಿಟ್ಟಿರೋ ಭೂಮಿ ಎಲ್ಲಿ ನನ್ನ ಪ್ರೀತಿ ಕಮ್ಮಿಯಾಗಿ ನನ್ನ ಸಸಿಗಳು ಹಳದ ಮರ ಆಗೋ ಬದಲು ಬಡವಾಗಿ ಹೋಗ್ತಾವೇನೋ ಅನ್ನೋ ಭಯದಲ್ಲಿ ಮೆತ್ತಗಾಗಿರೋ ಭೂಮಿ. ಅಪ್ಪ, ಖಂಡಿತ ನನ್ನಿಂದ ನೋಯಿಸೋ ಉದ್ದೇಶ ಇರಲಿಲ್ಲ ಅಪ್ಪ. ಆದ್ರೆ ಅಮ್ಮ ನಳಿನಿ 1000 ಮಾತಾಡ್ತಾಳೆ. ಅದನ್ನ ಬಿಟ್ಬಿಡು. ದುಡು, ನನಗೆ 3 ಜನ ಮಕ್ಕಳು. ನಿಮ್ಮ ಮೂವರಿಗೆ ಒಂದು ದಿನನಾದರೂ ನಾನು ಭೇದ ಭಾವ ಮಾಡಿದ್ರೆ ಹೇಳು. ಅಪ್ಪ ಅನ್ನೋ ಗರ್ವದ ಸ್ಥಾನ ಕೊಟ್ಟು ಮೆರೆಸ್ತಾಳು ನೀನು. ನನ್ನ ಮಗಳಲ್ಲ ಅಂತಂದ್ರೆ ನನ್ನ ಬದುಕಿಗೆ ಏನು ಅರ್ಥ? ನಾನು ಪೂಜೆ ಮಾಡೋ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀನು ನನ್ನ ಮಗಳು, ನೀನು ನನ್ನ ಮಗಳಲ್ಲ ಅಂತ ಯಾರಾದರೂ ಹೇಳಿದ್ರೆ ಆ ದೇವರೇ ಇಲ್ಲ ಅಂತ ಅರ್ಥ. ನೀನು, ಮೇಘ, ಶ್ಯಾಮ ಈ 3 ನಾನು ಕೊಡೋ ಪ್ರೀತಿನಲ್ಲಿ ಒಂದು ಲವಲೇಶನು ಕಮ್ಮಿ ಮಾಡಿಲ್ಲ. ಅದರಲ್ಲೂ ನೀನು ಅಂದರೆ ಒಂದು ಇಡೀ ಪ್ರೀತಿ ಜಾಸ್ತಿನೇ ನನಗೆ. ಆದರೂ ನಿನಗೆ ಇವತ್ತು ಈ ವಿಷಯ ಕಾಡ್ತಾ ಇದೆ ಅಂದರೆ ನಾನು ಕೊಡೋ ಪ್ರೀತಿನಲ್ಲೇ ಏನೋ ಕೊರತೆ ಆಗಿದೆ ಅಂತ ಅರ್ಥ. ಅಪ್ಪ, ಅಪ್ಪ ನೋಡು, ನಿನ್ನಪ್ಪ ಏನೇ ತಪ್ಪು ಮಾಡಿದ್ರು ದಯವಿಟ್ಟು ಕ್ಷಮಿಸ್ಬಿಡು. ಆದ್ರೆ ನೀ ನನ್ನ ಮಗಳಲ್ಲ ಅಂತ ಮಾತ್ರ ಹೇಳ್ಬಿಡ. ತಡ್ಕೊಳಕ್ಕಾಗಲ್ಲ. ಬಿಡಪ್ಪ, ಸಾಯಪ್ಪ. ಇಲ್ಲಪ್ಪ, ನಾನು ಯಾವತ್ತಿದ್ರು ನಿನ್ನ ಮಗಳೇ. ನಾನು ಯಾವತ್ತಿದ್ರು ಲಕ್ಷ್ಮೀ ಕೇಶವ್ ಪುರೋಹಿತೆ. ಸಾರಿ ಅಪ್ಪ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ